ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷ ಸಚಿನ್ ಎಸ್ ಫರ್ತಾಬಾದ್ ತಿಳಿಸಿದ್ದಾರೆ. ನಗರದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 15ರಂದು ಗದ್ದಗಿ ನರಸಿಂಗ ಶಿಕ್ಷಣ ಸಂಸ್ಥೆ ವತಿಯಿಂದ ನಗರದ ಕನ್ನಡ ಭವನದಲ್ಲಿ 70ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇನ್ನು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಹಲವು ಗಣ್ಯರಿಗೆ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಇನ್ನು ಈ ಕಾರ್ಯಕ್ರಮಕ್ಕೆ ಹಾಸ್ಯ ಕಲಾವಿದ ಗುಂಡಣ್ಣ ಡಿಗಿ ಭಾಗವಹಿಸಿ ಹಾಸ್ಯದ ರಸದೌತಣ ನೀಡಲಿದ್ದಾರೆ. ಅನನ್ಯ ವಿ ಗೋಲ್ಡ್ ಸ್ಮಿತ್ ಅವರ ತಂಡದಿಂದ ನೃತ್ಯ ಪ್ರದರ್ಶನ ಜರುಗಲಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ನಾವು ಒಂದು ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಈ ಸುದ್ದಿಗೋಷ್ಠಿಯಲ್ಲಿ ನಮ್ಮ ದಕ್ಷಿಣ ಮತಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಸುರೇಶ್ ಸರ್ ಅವರೇ ಮತ್ತು ನಮ್ಮ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿರುವಂಥ ಅಕ್ಷಯ್ ಅವರೇ ಮತ್ತು ಇಲ್ಲಿರುವಂಥ ಎಲ್ಲ ನಮ್ಮ ಸಂಘಟನೆಯ ನಾಯಕರೇ, ಇವತ್ತು ಸುದ್ದಿಗೋಷ್ಠಿ ಕರೆ ಉದ್ದೇಶ ಏನಂತಂದರೆ, ಇದೇ ತಿಂಗಳು ನಾವು ನವೆಂಬರ್ 15ನೇ ತಾರೀಕು ಹೃದಯ ಭಾಗ ಇರುವಂಥ ಕನ್ನಡ ಭವನದಲ್ಲಿ ಸಾಯಂಕಾಲ 5 ಗಂಟೆಗೆ ನಾವು 70ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ವಿವಿಧ ನಮ್ಮ ಸ್ವಾಮಿಗಳಾಗಿರುವಂಥ ನಮ್ಮ ಚಿತ್ತಾಪುರ ಸೋಮಶೇಖರ್ ಶಿವಾಚಾರ್ಯ ಅವರು ಮತ್ತು ನಮ್ಮ ಗುರುಮೂರ್ತಿ ಅವರು ಆಗಮಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಉದ್ಘಾಟಕರಾಗಿ MLA ಅವರು, ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರುವ ಅಲ್ಲಪ್ರಭು ಪಾಟೀಲ್ ಅವರು ಮತ್ತು ಸೋಮಕೃತಿ ಪ್ರಶಸ್ತಿ ಪ್ರದಾನಕ್ಕೆ ನಮ್ಮ ಮಾಜಿ ಶಾಸಕರಾಗಿರುವಂಥ ದತ್ತಾತ್ರೇಯ ಪಾಟೀಲ್ ರೇವರು ಅವರು ಹೊರಟಿದ್ದಾರೆ. ಅದೇ ರೀತಿಯಾಗಿ ಅಧ್ಯಕ್ಷತೆಯನ್ನು ನಾವು ನೀಲಕಂಠ ಮುರುಘಾ ಅವರು ಸರ್ ಅವರು ಕೊಟ್ಟಿದ್ದಾರೆ. ಸುಮಾರು ಜನ ಇವತ್ತು ನಾವು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಅದೇ ರೀತಿ ರಾಜಕಾರಣಿಯವರು, ಉದ್ಯಮಿಗಳು ಇವತ್ತು ಸುಮಾರು ಜನ ಇವತ್ತು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ಗಾನ ಮ್ಯೂಸಿಕಲ್ ಇಟ್ಟು. ಅದಕ್ಕೆ ಇವತ್ತು ನಮ್ಮ ಚೆನ್ನಪ್ಪ ಅವರು ಗಾಯಕ ಅವರು ಹೊಂಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ 2ನೇ ಭಾಗದ ನಮ್ಮ ಇವರು ಪ್ರಾಣೇಶ್ ಆಗಿರುವಂಥ ನಮ್ಮ ಗುಂಡಣ್ಣ ಡಿಗ್ಗಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅದೇ ರೀತಿಯಾಗಿ ಭರತನಾಟ್ಯ ಕಾರ್ಯಕ್ರಮ ಮತ್ತು ಒಂದು ನಮ್ಮ ಡ್ಯಾನ್ಸ್ ಗ್ರೂಪ್ ಇದೆ, ಇದು ಪೇಂಟಿಂಗ್ ಕ್ವಾರ್ಟರ್ಸು. ಆ ಡ್ಯಾನ್ಸ್ ಗ್ರೂಪ್ಲಿಂದ ಒಂದು 5 ಡ್ಯಾನ್ಸ್ ಇದೆ ಕನ್ನಡದ ಬಗ್ಗೆನಿಗೆ. ಆ ಗ್ರೂಪ್ದವರಿಗೆ ಒಂದು ನಾವು ಕಪ್ ಕೊಡುವ ಮೂಲಕ ಮತ್ತು ಇಲ್ಲಿನ ಕ್ಷೇತ್ರದವರಿಗೆ ನಾವು ಗುರುತಿಸಬೇಕು ಅಂತಂದು. ಯಾಕಂತಂದರೆ ನಾವು ಪ್ರತಿ ವರ್ಷ ಮೊದಲೇ ಬೆಂಗಳೂರಲ್ಲಿ ಬೆಂಗಳೂರಿನಿಂದ ಕರೆಸಿ ನಾವು ನಾಯಕರಿಗೆ ಕರೆಸಿ ಕಾರ್ಯಕ್ರಮ ಮಾಡ್ತಿದ್ದೇವೆ. ಅವರು ಮೊದಲು ನಾವು ಏನು ಕೊಡ್ತಿದ್ದೇವೆ ಅದೇ ತೊಗೊಂಡು ಕಾರ್ಯಕ್ರಮ ಮಾಡ್ತಿದ್ದರು. ಈಗ ನಾವು ಫೋನ್ ಮಾಡಿದಾಗ ಅವರು ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ. ರೇಟ್ ನಮ್ಗೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಅಷ್ಟು ಕೊಡೋದಾಗಲ್ಲ. ಯಾಕಂತಂದರೆ ಇಲ್ಲಿ ನಾವು ಕಾರ್ಯಕ್ರಮ ಮಾಡೋದೇ ದೊಡ್ಡ ಇದೆ. ಯಾಕಂತಂದರೆ ನಾವು ನಮ್ಗೆ ಬೇಕಾದರೂ ಬಂದು ರೊಕ್ಕ ಇಸ್ಕೊಂಡು ಕಾರ್ಯಕ್ರಮ ನಾವು ಮಾಡ್ತೇವೆ. ಯಾರಿಗೆ ನಮಗೆ ಸಹಾಯ ಮಾಡೋರಿಗೆ ಸುಮ್ಮನೆ ನಾವು ಅಷ್ಟು ಇಷ್ಟು ಕರೆದೇವು ಅಂತಂದ್ರೆ ಇವ್ರು ಏನೋ ಎಷ್ಟು ವಸೂಲಿ ಮಾಡಿದ್ದಾರೆ ಅಂತ ಕೆಟ್ಟ ಹೆಸರು ಬರ್ಬೋದು ಅನ್ನೋದಂಥ ಕಾರಣದಿಂದ ಅವ್ರಿಗೂ ಗೊತ್ತಾಗಬೇಕು. ಯಾಕಂತಂದರೆ ನಾವು ಕಲಬುರಗಿ ನಗರದಲ್ಲಿ ಕನ್ನಡ ಪಿಕ್ಚರ್ ನೋಡಿ ಕನ್ನಡ ಬೆಳೆಸಿ ಅಂತ ಹೇಳ್ತಾರೆ. ನಾವು ದಿನ 365 ದಿನದಲ್ಲಿ ನಾವು 200 ಹೋರಾಟಗಳು ಮಾಡುವ ಮತ್ತು ಜಾಗೃತಿ ನೀಡುವಂಥ ಕೆಲಸಗಳು ಮಾಡ್ತೇವೆ. ಅಲ್ಲಿನವ್ರು ಕಾರ್ಯಕ್ರಮ ಬನ್ನಿರಿ ಅಂತಂದಾಗ ನಮ್ಗೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತಂದಾಗ ಇಲ್ಲಿ ಕೊಡೋದಾಗಲ್ಲ. ಮತ್ತು ಇವ್ರು ಹೇಳ್ತಾರೆ ಕನ್ನಡ ಪಿಕ್ಚರ್ ನಡೆಯಲಾಗಿದೆ ಅಂತ ಹೇಳ್ತಾರೆ. ನೀವು ಈ ರೀತಿ ಬೆಲೆ ಏರಿಸ್ತಾರೆ ರೇಟ್. ನಮ್ಮ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಕರ್ನಾಟಕದ ಕನ್ನಡ ಎಲ್ಲಿ ಚಲನಚಿತ್ರ ನಡೀತದೋ, ಕನ್ನಡದವ್ರು ಎಲ್ಲಿ ಅಭಿಮಾನಿ ಇದ್ರು ಅಲ್ಲೇ ನೀವು ಕನ್ನಡ ಪರ ಸಂಘಟನೆ ಹೋರಾಟದವರಿಗೆ ಇಷ್ಟು ರೊಕ್ಕ ಕೊಟ್ಟರೆ ಬರ್ತೀವಿ ಅಂತಂದ್ರೆ ಅನ್ನೋದ್ರಲ್ಲಿ ತಪ್ಪಿದೆ. ಮತ್ತು ಅಷ್ಟು ರೊಕ್ಕ ಕೊಂಡು ಇಲ್ಲಿ ಬಂದಾಗ ನಮಗೇನು ಅದು ಕನ್ನಡದ ಬಗ್ಗೆ ಅವ್ರ ಗೌರವ ಇರಲ್ಲ. ಅದಕ್ಕೆ ದಯವಿಟ್ಟು ಮುಂದಿನ ಸಲ ಹಂಗೆ ಮಾಡಕ್ಕೆ ಹೋಗಬೇಡಿ. ಕನ್ನಡದಾಗ ಎಲ್ಲೂ ಕರ್ನಾಟಕದಲ್ಲಿ ಕರೀಲಿ 30 ಜಿಲ್ಲೆಯಲ್ಲಿ ನೀವು ಹೋಗಿ ಅವ್ರು ಏನು ಕೊಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ಅದನ್ನು ನೀವು ಅಲ್ಲಿ ಕನ್ನಡದ ರಾಜ್ಯೋತ್ಸವದಲ್ಲಿ ಕನ್ನಡದ ಕಾರ್ಯಕ್ರಮದಲ್ಲಿ ಹೋಗಿ ಭಾಗಿಯಾಗಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಿ. ಖಾಸಗಿ ಕಾರ್ಯಕ್ರಮದಲ್ಲಿ ಎಷ್ಟು ನೀವು ಬೆಲೆ ಹೇಳ್ತೀರಿ, ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಆದರೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ನೀವು, ಯಾಕಂತಂದರೆ ಕರ್ನಾಟಕದಲ್ಲಿ ಆ ದಿನ 1ನೇ ತಾರೀಕು ಎಲ್ಲ ಕಡೆ ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡ ಚಲನಚಿತ್ರ ನಡೀಬೇಕು, ಕನ್ನಡದಲ್ಲಿ ಪಾಠ ಹೇಳಬೇಕು ಅನ್ನೋದಂಥದ್ದು ಅದು ಸರ್ಕಾರ ಆದೇಶ ಇದ್ದರು. ಇಲ್ಲಿ ಯಾರು ಅದು ಪಾಲಿಸ್ತಾ ಇಲ್ಲ. ಅದು ಭಾಳ ನೋವು ಆಗ್ತಾ ಇದೆ. ಅದಕ್ಕೆ ಮುಂದೆ ನಾವು ಇಲ್ಲಿನವರಿಗೆ ನಾವು ಸಾಧನೆದವರಿಗೆ ಏನೋ 10 ಮಂದಿಗೆ ನಾವು ಸಾಧಕರಿಗೆ ಗುರುತಿಸಿ, ನ್ಯಾಯವಾದಿಗಳಿರ್ಬೋದು, ಡಾಕ್ಟರ್ಗಳಿರ್ಬೋದು, ಹೆಲ್ತ್ದಲ್ಲಿ ಕೆಲಸ ಮಾಡಿರ್ಬೋದು, ಮತ್ತು ಇವರು ಪೊಲೀಸ್ ಇಲಾಖೆ ಇರ್ಬೋದು, ಟ್ರಾಫಿಕ್ ಇಲಾಖೆ, ಇಂಥವ್ರಿಗೆ ಎಲ್ಲರೂ ನಾವು ಗುರುತಿಸಿ ಅವರಿಗೆ ನಾವು ಪ್ರಶಸ್ತಿ ಕೊಟ್ಟಾಗ ಅವ್ರಿಗೆ ಯಾರು ಸರ್ಕಾರ ಗುರುತಿಸಲ್ಲ. ಅವ್ರ ಸೇವೆನೂ ಯಾರು ನೋಡಲ್ಲ. ಪೊಲೀಸ್ ಇದಾರಪ್ಪ ಅವ್ರಿಗೆ ಪೇಮೆಂಟ್ ಇದೆ ಅಂತಂತಾರೆ. ಆದರೆ ಬಿಸಿಲಾಗಿ ನಿಂತು ಅವ್ರು ಮುಂಜಾನೆಯಿಂದ ಸಾಯಂಕಾಲವರೆಗೂ ನಿಂತು ಹೆಂಡತಿ ಮಕ್ಕಳಿಗೆ ಗಂಡದವ್ರಿಗೆ ಎಲ್ಲ ಬಿಟ್ಟು ಅವ್ರು ಬಂದು ಹೊರಗೆ ನಿಂತು ಕೆಲಸ ಮಾಡ್ತಾರೆ. ಇದೇ ಒಂದು ದೊಡ್ಡ ಕೊಡುಗೆ ನಮಗೆ. ಅಂಥವ್ರಿಗೆ ನಾವು ಇವತ್ತು ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ನೀಡುವ ಮೂಲಕ ಇವತ್ತು ನಾವು ಒಂದು ಸರಳವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಮ TV ಮೂಲಕ ಹೇಳೋದೇನಂದ್ರೆ ಕಲಬುರಗಿಯ ಕನ್ನಡ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮ ಸಾಯಂಕಾಲ 5 ಗಂಟೆಗಿದೆ. ಎಲ್ಲ ಹೆಚ್ಚಿನ ರೀತಿ. ಈ ಸಂದರ್ಭದಲ್ಲಿ ಸುರೇಶ್ ಹನ್ಗುಂಡಿ, ಅಕ್ಷಯ್ ಗುಡ್ಡು ಸಿಂಗ್, ವಿಕಾಸ್, ಅಣ್ವೀರ್ ಪಾಟೀಲ್, ರವಿ ಸಜ್ಜನ್, ಪ್ರಕಾಶ್, ಬಸ್ಸು, ಪ್ರವೀಣ್ ಸಿಂಧೆ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.